ಓಕೆ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ರಮೇಶ್, ಕೊಪ್ಪಳ ಜಿಲ್ಲೆಯಿಂದ. ಇಂದಿನ ದಿನ ನಾವು ಈ ಒಂದು ಜಂಪ್ ಪೋರ್ಟಲ್ನಲ್ಲಿ ಪ್ರೈಮರಿ ಯೂಸರ್ ರಿಜಿಸ್ಟ್ರೇಷನ್ ಬಗ್ಗೆ ಆಯಿತು, ಸೆಕೆಂಡರಿ ಯೂಸರ್ ರಿಜಿಸ್ಟ್ರೇಷನ್ ಬಗ್ಗೆ ಆಯಿತು, ನಂತರ ಡೈರೆಕ್ಟ್ ಪರ್ಚೇಸ್ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಕಳೆದ 3 ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ. ಇವತ್ತಿನ ದಿನ ಬಹಳ ಮುಖ್ಯವಾಗಿ ನಾನು ಹೇಳ್ದಂಗೆ ಈಗ ಸಾಕಷ್ಟು ಔಷಧಿಗಳು ಅಥವಾ ಸಾಕಷ್ಟು ಪರಿಕರಗಳು ನಮಗೆ ಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸೇವೆಗಳು ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಒಂದು ಜಂಪ್ ಪೋರ್ಟಲ್ನಲ್ಲಿ ಪ್ರಕ್ರಿಯೆಯನ್ನು ಕೈಗೊಳ್ಬೇಕನ್ನೋದು ನಮ್ಮೆಲ್ಲರಿಗೂ ಒಂದು ಕಷ್ಟಕರವಾಗಿರುವಂಥ ವಿಚಾರ ಆಗಿರುತ್ತೆ. ಸೊ ಇವತ್ತಿನ ದಿನ ನಾನು ಈ BOQ ಬಿಡ್ ಬಗ್ಗೆ, BOQ ಬೇಸ್ಡ್ ಬಿಡ್ಡಿಂಗ್ ಬಗ್ಗೆ ತಮ್ಮೊಂದಿಗೆ ನನಗೆ ತಿಳಿದಿರುವಂಥ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಾವೆಲ್ಲರೂ ಈ ಎಲ್ಲಾ ಸ್ಲೈಡ್ಗಳನ್ನ ನೋಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಈ ಒಂದು ವಿಡಿಯೋಗಳನ್ನ ನಾನು ಕೇವಲ ಎಜುಕೇಶನ್ ಪರ್ಪಸ್ ಮಾತ್ರ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವು ಒಂದು ಯಾವುದೇ ರೀತಿಯ ಕಾಯ್ದೆ ಕಾನೂನುಗಳ ಉಲ್ಲಂಘನೆಯಾಗದಂತೆ ತಾವು ಕ್ರಮಗಳನ್ನ ತೆಗೆದುಕೊಳ್ಬೇಕಂತ ಹೇಳ್ತಾ ಇವತ್ತಿನ ದಿನ ನಾನು ಈ BOQ ಬಿಡ್ ಬಗ್ಗೆ ತಮ್ಮೊಂದಿಗೆ ಕೆಲವಷ್ಟು ಮಾಹಿತಿಯನ್ನ ಹಂಚ್ಕೊಳ್ಳಿಕ್ ಇಷ್ಟಪಡ್ತಾ ಇದ್ದೀನಿ. BOQ ಅಂದ್ರೆ ಬಿಲ್ಸ್ ಆಫ್ ಕ್ವಾಂಟಿಟೀಸ್ ಅಂತೇಳಿ. ನಮಗೆ 5ಕ್ಕಿಂತ ಹೆಚ್ಚು ಔಷಧಿಗಳಾಗಿರ್ಬೋದು ಅಥವಾ ಯಾವುದೇ ವಸ್ತುಗಳಾಗಿರ್ಬೋದು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಯಾವ ವಸ್ತುಗಳು ನಾವು ಬೇಕಂದಿರತಕ್ಕಂತ ಯಾವ ವಸ್ತುಗಳು ಜಮ್ನಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಇದಕ್ಕಿಂತ ಹೆಚ್ಚಿದ್ದಾಗ ಅಪ್ ಟು ಇದು 400 500 ಎಷ್ಟು ಬೇಕಿದ್ರು ಕೂಡ ನಾವಿಲ್ಲಿ ಖರೀದಿಯನ್ನ ಮಾಡಬಹುದು. ಸಿಂಗಲ್ ಬಿಲ್ ಅನ್ನು ಕೂಡ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಅದು ಹೇಗೆ ಅನ್ನೋದನ್ನ ನಾವು ನೋಡೋಣ. ಈ BOQ ಐಟಮ್ ವೈಸ್ ಇವ್ಯಾಲ್ಯೂಯೇಷನ್ ಅಂತ ಒಂದು ಮೆಥಡ್ ಇದೆ. ಇಲ್ಲಿ ಕೆಲವಷ್ಟು ಸ್ಟೆಪ್ ಗಳನ್ನ ನಾನು ಅದು ಓದ್ತಾ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ಈ BOQ ಬಿಡ್ಡಿಂಗ್ ಸಿಸ್ಟಮ್ ಇಸ್ ಯೂಸ್ಫುಲ್ ವೆನ್ ಬಯರ್ ಆಸ್ ರಿಕ್ವೈರ್ಮೆಂಟ್ ಆಫ್ ಎ ನಂಬರ್ ಆಫ್ ಲೈನ್ ಐಟಮ್ಸ್. ಅಂದ್ರೆ 5ಕ್ಕಿಂತ ಹೆಚ್ಚು ಔಷಧಿಗಳು ಅಥವಾ ವಸ್ತುಗಳು ಬೇಕಾಗಿದ್ದಾಗ ಈ ಒಂದು ಬಿಡ್ ಅನ್ನ ನಾವು ಮಾಡ್ತೀವಿ. ಇದನ್ನ ಪ್ರೊಕ್ಯೂರ್ಡ್ ಇನ್ ಎ ಸಿಂಗಲ್ ಟೆಂಡರ್ ಅಂತೇಳಿ, ಅಂದ್ರೆ ಒಂದೇ ಟೆಂಡರ್ ನಲ್ಲಿ ನಾವು ಈ ಎಲ್ಲ ಔಷಧಿಗಳನ್ನ ಖರೀದಿ ಮಾಡಬಹುದು. ಪ್ರೀವಿಯಸ್ಲಿ BOQ ಬೇಸ್ಡ್ ಬಿಡ್ಡಿಂಗ್ ಅನ್ನ ಕೇವಲ ಟೋಟಲ್ ವ್ಯಾಲ್ಯೂ ವೈಸ್ ಮಾತ್ರ ಇತ್ತು ಇವ್ಯಾಲ್ಯೂಯೇಷನ್ ಮೆಥಡ್ ಅಲ್ಲಿ. ಈಗ ನಾವು 3 ಮೆಥಡ್ ಅಲ್ಲಿ ಮಾಡಬಹುದು. ಅಂದ್ರೆ ಟೋಟಲ್ ಇವ್ಯಾಲ್ಯೂಯೇಷನ್ ಮಾಡಬಹುದು, ಅಂದ್ರೆ ಸಿಂಗಲ್ ಬಿಡ್ ಆಗುತ್ತೆ. ಯಾರು ಎಲ್1 ಆಗ್ತಾರೆ ಅವ್ರಿಗೆ ಆದೇಶ ಹೋಗುತ್ತೆ. ಐಟಮ್ ವೈಸ್ ಮಾಡಿದಾಗ ಪ್ರತಿಯೊಂದು ಐಟಮ್ ಕೂಡ ಯಾರು L1 ಆಗ್ತಾರೆ ಅವರಿಗೆ ಒಂದು ಖರೀದಿ ಆದೇಶವನ್ನ ನಾವು ನೀಡಬೇಕಾಗುತ್ತೆ, ಪೂರೈಕೆ ಆದೇಶವನ್ನ. ಗ್ರೂಪ್ ವೈಸ್ ಅಂದಾಗ ನಾವು ಕೆಲವೊಂದು ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಬ್ರಾಂಡೆಡ್ ಮೆಡಿಸಿನ್, ಜನರಿಕ್ ಮೆಡಿಸಿನ್ ಅಂತ ಇದು ಲೋಕಲ್ ಕೆಮಿಸ್ಟ್ ಎಂಪನಲ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಗ್ರೂಪ್ ವೈಸ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಈ BOQ ಬಿಡ್ ಅಲ್ಲಿ ಟೋಟಲ್ ವ್ಯಾಲ್ಯೂ ವೈಸ್ ಮಾಡಬಹುದು ಅಥವಾ ಐಟಮ್ ವೈಸ್ ಕೂಡ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ನಾವು ಮಾಡಬಹುದು. ಟೋಟಲ್ ವ್ಯಾಲ್ಯೂ ವೈಸ್ ಮಾಡಿದಾಗ ಸಿಂಗಲ್ ಬಿಡ್ ಆಗುತ್ತೆ. ಒಬ್ರೆ ಪೂರೈಕೆದಾರರಿಗೆ ಎಲ್ಲ ಆದೇಶವನ್ನು ಕೊಡಬೇಕಾಗುತ್ತೆ. ಈ ಐಟಮ್ ವೈಸ್ ಮಾಡಿದಾಗ ಯಾರು L1 ಆಗ್ತಾರೆ ಸಾಕಷ್ಟು ನಂಬರ್ ಆಫ್ ಬಿಲ್ಸ್ ಜಾಸ್ತಿ ಆಗುತ್ತೆ. ನಿಮಗೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೂಡ ಔಷಧಿಗಳು ಸಿಗ್ತವೆ. ಇನ್ನ ನೆಕ್ಸ್ಟ್ ಬರೋದಾದ್ರೆ, ಇನ್ ಕೇಸ್ ಆಫ್ ಐಟಮ್ ವೈಸ್ ಇವ್ಯಾಲ್ಯೂಯೇಷನ್ ಬಯರ್ ವಿಲ್ ಹ್ಯಾವ್ ಟು ಸ್ಪೆಸಿಫೈ ದ ಬಿಡ್ ಎಸ್ಟಿಮೇಟ್ ವ್ಯಾಲ್ಯೂ ಫಾರ್ ಎವ್ರಿ ಶೆಡ್ಯೂಲ್ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಐಟಮ್ ವೈಸ್ ಮಾಡಿದಾಗ ನೀವು ಅಲ್ಲಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಏನಿರುತ್ತಲ್ಲ, ಈಚ್ ಅಂಡ್ ಎವ್ರಿ ಐಟಮ್ಗೆ ವ್ಯಾಲ್ಯೂ ಅನ್ನ ನಾವಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತೀನಿ ನಾನು ಎಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತಂತೆ. ಈಗ ಒಂದು 100 ಐಟಮ್ ಇದ್ರೆ 100 ಐಟಮ್ಗೂ ಎಸ್ಟಿಮೇಟೆಡ್ ವ್ಯಾಲ್ಯೂನ ನೀವು ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ನೀವು ಟೋಟಲ್ ವ್ಯಾಲ್ಯೂ ವೈಸ್ ಅಂದಾಗ ಒಂದೇ ಸಾರಿಗೆ 10 lakhs ಅಂತೇಳಿ ತೋರಿಸ್ಬಿಡ್ಬೋದು ಎಸ್ಟಿಮೇಟೆಡ್ ವ್ಯಾಲ್ಯೂ. 10 lakhs ಯಾಕೆ ತೋರಿಸ್ಬೇಕಪ್ಪ ಅಂದ್ರೆ ನಿಮ್ದು ಮಿನಿಮಮ್ ಬಿಡ್ ವ್ಯಾಲ್ಯೂ ಎಸ್ಟಿಮೇಟೆಡ್ ವ್ಯಾಲ್ಯೂ 10 lakhs ಇದ್ರೆ ಮಾತ್ರ BOQ ಬಿಡ್ ಮಾಡ್ಲಿಕ್ಕೆ ಬರುತ್ತೆ. 10 lakhs ವ್ಯಾಲ್ಯೂ ಎಸ್ಟಿಮೇಟೆಡ್ ವ್ಯಾಲ್ಯೂ ಇರಲೇಬೇಕು. ಹಾಗಂತೇಳಿ ಈಗ ನನಗೆ ಒಂದು 2.5-3 ಲಕ್ಷ ರೂಪಾಯಿ ಔಷಧ ಬೇಕು, ಅದನ್ನ ನಾವು ತಗೊಳಕ್ ಆಗಲ್ವಾ ಅಂತಂದ್ರೆ ತಗೋಬಹುದು, ಏನ್ ತೊಂದರೆ ಇಲ್ಲ. ನಿಮ್ಗೆ ಲೆಸ್ ದನ್ 2 lakhs ಇದ್ರೆ ನಿಮ್ದು L1 ರ್ಯಾಂಕಿಂಗ್ ಓಪನ್ ಆಗಲ್ಲ. ಯಾರಿಗೆ L1 ಆಗಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಲ್ಲ. ಅಂದ್ರೆ ನಿಮ್ಗೊಂದು ಪಾಪಪ್ ಮೆಸೇಜ್ ಬರುತ್ತೆ. ಈಗ 1.5 ಲಕ್ಷ ರೂಪಾಯಿ ನಿಮ್ದು L1 ಆಗಿದೆ ಅಂತ ತಿಳ್ಕೊಳ್ಳಿ. ಒಂದು 20 ಐಟಮ್ ಇದೆ, L1 1.5 ಲಕ್ಷ ಅಥವಾ 1 ಲಕ್ಷ ಅಥವಾ 96,000 30,000 ಎಷ್ಟೋ ಆಗಿದೆ ಅಂತ ತಿಳ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ನಿಮ್ದು ಎಲ್ಲಾ ಪ್ರೊಸೀಜರ್
ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಸ್ಟೆಪ್ ಅಲ್ಲಿ L1 ರ್ಯಾಂಕಿಂಗ್ ಓಪನ್ ಆಗಲ್ಲ, ಸ್ಟಾರ್ ಮಾರ್ಕ್ ಬಂದು ಹೈಡ್ ಆಗಿರುತ್ತೆ. ಅವಾಗ ನೀವು ಅದನ್ನ ಓಪನ್ ಮಾಡಕ್ ಹೋದ್ರೆ ಏನ್ ಬರುತ್ತೆ ನಿಮ್ಗೆ ಪಾಪಪ್ ಮೆಸೇಜ್ ಅಂದ್ರೆ ಯುವರ್ estimate L1 amount is less than 20% of your estimated value, so please contact your nodal officer ಅಂತ ಹೇಳಿ ಒಂದು ಪಾಪಪ್ ಮೆಸೇಜ್ ಬಂದ್ಬಿಡುತ್ತೆ ಜಂಪ್ ಪೋರ್ಟಲ್ ಅಲ್ಲಿ. ಅಂದ್ರೆ 10 lakhs ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂ ತೋರಿಸಿಲ್ಲ ಅಂದ್ರೆ ಬಿಡ್ ಪಬ್ಲಿಷ್ ಆಗಲ್ಲ. BOQ ಬಿಡ್ ಮಾಡ್ಬೇಕಂದ್ರೆ ಮಿನಿಮಮ್ 10 lakhs ಇದ್ರೆ ಮಾತ್ರ BOQ ಬಿಡ್ ಪಬ್ಲಿಷ್ ಆಗೋದು. ಸೊ ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂನ 10 lakhs ಅಂತಾನೆ ಹಾಕ್ಬೇಕು. 10 lakhs ಹಾಕಿಲ್ಲ ಅಂದ್ರೆ ಬಿಡ್ ಪಬ್ಲಿಷ್ ಆಗಲ್ಲ. 10 lakhs ಹಾಕಿದಾಗ ನಮ್ದು L1 ಪ್ರೈಸು ಲೆಸ್ ದನ್ 2 lakhs ಇದ್ರೆ ಅಂದ್ರೆ 20% ಆಫ್ L1 ರೇಟ್ ಯಾವಾಗ್ಲೂ ಲೆಸ್ ದನ್ 20% ಇದ್ರೆ ನಮ್ದು ಬಿಡ್ ಪಬ್ಲಿಷ್ ಆಗಲ್ಲ. ಅಂದ್ರೆ 10 lakhs 20% ಅಂದ್ರೆ 2 ಲಕ್ಷ. 2 ಲಕ್ಷಕ್ಕೂ ಕಡಿಮೆ L1 ಆಗಿದೆ ಅಂದ್ರೆ 96,000, 30,000, 40,000 ಅಥವಾ 1.5 ಲಕ್ಷ ಇಷ್ಟ ಆದಾಗ ಲೆಸ್ ದನ್ 20% ಆಗುತ್ತೆ ಬಿಡ್ ವ್ಯಾಲ್ಯೂಗೆ. ಆವಾಗ ನಾವೇನ್ ಮಾಡ್ಬೇಕಾಗತ್ತೆ, ಆ ನೋಡಲ್ ಆಫೀಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ, ಅಂದ್ರೆ ರಿಸ್ಟ್ರಿಕ್ಷನ್ ಇರುತ್ತೆ, ಆ ಸಾಫ್ಟ್ವೇರ್ ಡಿಸೈನ್ ಹಂಗಾಗಿರುತ್ತೆ. ಅಂತ ಸಂದರ್ಭದಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಮತ್ತೆ ನಮ್ಮ ಒಂದು ಕರ್ನಾಟಕ ನೋಡಲ್ ಆಫೀಸರ್ ಯಾರಿದ್ದಾರೆ ಜಂಪ್ ಪೋರ್ಟಲ್ಗೆ, ಅವ್ರಿಗೆ ನಾವು ರಿಕ್ವೆಸ್ಟ್ ಹಾಕ್ಬೇಕಾಗತ್ತೆ. ಈ ರೀತಿಯಾಗಿ ನಮ್ದು L1 ರ್ಯಾಂಕಿಂಗ್ ಓಪನ್ ಆಗ್ತಾ ಇಲ್ಲ, ನಮಗೆ ಈ ಒಂದು ಬಿಡ್ ಅಲ್ಲಿ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಅತಿ ಅವಶ್ಯಕವಾಗಿರ್ತಕ್ಕಂಥ ಔಷಧಗಳು ಮತ್ತು ರಾಸಾಯನಿಕಗಳು ಇರೋದ್ರಿಂದ ನಮಗೆ ದಯವಿಟ್ಟು ರಿಸ್ಟ್ರಿಕ್ಷನ್ ನ ರಿಮೂವ್ ಮಾಡಿ ನಮಗೆ L1 ರ್ಯಾಂಕಿಂಗ್ ಓಪನ್ ಮಾಡಿಕೊಡಿ ಅಂತ ನೀವು ರಿಕ್ವೆಸ್ಟ್ ಹಾಕ್ಬೇಕಾಗತ್ತೆ. ಅವರು ಕನ್ಸಿಡರ್ ಮಾಡ್ಬೋದು, ಮಾಡದೇನೆ ಇರಬಹುದು. ಕನ್ಸಿಡರ್ ಮಾಡಿದ್ರೆ ನಿಮ್ದು L1 ರ್ಯಾಂಕಿಂಗ್ ಓಪನ್ ಆಗುತ್ತೆ. ಅವ್ರು ಮೇಲ್ ಹಾಕ್ತಾರೆ, ನಿಮ್ಮ ಆಫೀಸ್ ಮೇಲ್ ಐಡಿ ಇಂದ ನೀವು ಜಂಪ್ ಪೋರ್ಟಲ್ಗೆ ಮೇಲ್ ಹಾಕ್ಬೇಕು. ಆ ಮೇಲ್ ಐಡಿ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮೊಂದಿಗೆ. ಆ ಮೇಲ್ ಐಡಿಗೆ ಮೇಲ್ ಹಾಕಿದಾಗ 1 or 2 days ಅಲ್ಲಿ ಅವರು ನೋಡಲ್ ಆಫೀಸರ್ ಇಂದ ನಿಮ್ಗೆ ಒಂದು ಮೇಲ್ ಬರುತ್ತೆ, ಯುವರ್ ರಿಸ್ಟ್ರಿಕ್ಷನ್ಸ್ ರಿಮೂವ್, ಪ್ಲೀಸ್ ಪ್ರೊಸೀಡ್ ಅಂತ ಹೇಳಿ. ಆ ರೀತಿ ಬಂದಾಗ ಮಾತ್ರ ನಿಮ್ದು ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಾವು 32,000 ರೂಪಾಯಿಗೂ L1 ರ್ಯಾಂಕಿಂಗ್ ಓಪನ್ ಮಾಡಿಸಿದ್ವಿ, 1.5 ಲಕ್ಷಕ್ಕೂ ಓಪನ್ ಮಾಡಿಸಿದ್ವಿ, 96,000 ರೂಪಾಯಿದ್ದು ಒಂದು ಓಪನ್ ಆಗಿದೆ. ಓಪನ್ ಆಗುತ್ತೆ, ಯೂಶುವಲಿ ಆಗುತ್ತೆ, ರಿಸ್ಟ್ರಿಕ್ಷನ್ ರಿಮೂವ್ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ. ಸೊ ಇದು ಮೆಥಡ್. ಈ ರೀತಿಯಾಗಿ ನಾವು ಇಲ್ಲಿ ತೋರಿಸಬೇಕಾಗುತ್ತೆ. ನೆಕ್ಸ್ಟ್, ಬಯರ್ ಮೇ ಸ್ಪೆಸಿಫೈ ದ BOQ ಟೈಟಲ್ ಸೋ ದಟ್ ಇಟ್ ಕುಡ್ ಬಿ ಈಸಿಲಿ ಸರ್ಚ್ಡ್ ಆಫ್ಟರ್ ಬಿಡ್ ಪಬ್ಲಿಷ್ಡ್. ಅಂದ್ರೆ ನಾವು ಯಾರಿಗೆ ನಮ್ಮ ಒಂದು ಬಿಡ್ ಪಬ್ಲಿಷ್ ಆಗ್ಬೇಕು ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕಂತಂದೇಳಿ ಹೇಳ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್, ಮ್ಯಾಂಡೇಟ್ಸ್ ಅಂಡ್ ರೂಲ್ಸ್ ಫಾರ್ ಸೆಂಟ್ರಲ್ ಬಯರ್ಸ್ ಅಂತ ಹೇಳಿದ್ದಾರೆ. ಇದು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದೆ. ನೆಕ್ಸ್ಟ್ ನಾವು ಇಲ್ಲಿ ಬರೋಣ. ಈಗ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಸ್ಟೆಪ್ಸ್ ಇದಾವು. ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು. ತಾವು ಒಂದ್ ಸಾರಿ ಬಿಟ್ಟು 2 ಸಾರಿ ನೋಡಿದಾಗ ಈ ಒಂದು ಸ್ಟೆಪ್ಸ್ ಅರ್ಥ ಆಗ್ತಾವು. ಕಷ್ಟ ಪಡುವಂತದ್ದೇನಿಲ್ಲ. ತಾವು ಸ್ವಲ್ಪ ಸಮಯವನ್ನು ನೀಡಿ ಏಕಾಗ್ರತೆಯನ್ನು ನೋಡಿದಾಗ ಬಹಳ ಸರಳವಾಗಿರ್ತಕ್ಕಂಥ ಒಂದು ಮೆಥಡ್ ಯಾವ್ದಾದ್ರು ಇದೆ ಅಂದ್ರೆ ಅದು BOQ ಮೆಥಡ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳ ಸರಳವಾಗಿ ಮಾಡ್ಬೋದು. ತಾವು ಇದನ್ನ ದಯವಿಟ್ಟು ಗಮನಿಸಿ. ಲಾಗಿನ್ ಆಗುವಂತ ಎಲ್ಲ ಪ್ರೊಸೀಜರ್ ತಮ್ಗೆ ಗೊತ್ತಿದೆ. ಯೂಸರ್ ID ಹಾಕ್ತೀರಾ, ಕ್ಯಾಪ್ಚರ್ ಕೋಡ್ ಹಾಕ್ತೀರಾ, ನಂತರ ಸಬ್ಮಿಟ್ ಮಾಡ್ತೀರಾ. ಯೂಸರ್ ID ವಿತ್ ಪಾಸ್ವರ್ಡ್ ಕೇಳುತ್ತೆ, ಸಬ್ಮಿಟ್ ಮಾಡ್ತೀರಾ. ಮತ್ತೆ ಈಗ OTP ಮೆಥಡ್ ಒಂದು ಪ್ರಾರಂಭ ಮಾಡಿದರೆ OTP ಹಾಕಿ ನಾವು ಲಾಗಿನ್ ಆಗಬೇಕು. ಯೂಸರ್ ID, ಪಾಸ್ವರ್ಡ್, OTP ಹಾಕಿ ಸಬ್ಮಿಟ್ ಮಾಡ್ತೀವಿ. ನಂತರ ಇಲ್ಲಿ ಡ್ಯಾಶ್ ಬೋರ್ಡಿಗೆ ಬರ್ತೀವಿ. ಡ್ಯಾಶ್ ಬೋರ್ಡಿಗೆ ಬಂದ ನಂತರ ಇಲ್ಲಿ ಜಮ್ ಅವೈಲಬಿಲಿಟಿ ರಿಪೋರ್ಟ್ ಅಂತ ಇದೆ. ಇಲ್ಲಿ ಕೂಡ ನೀವು ಜನರೇಟ್ ಮಾಡ್ಕೋಬಹುದು, ಅಥವಾ ಇಲ್ಲಿ ಬ್ರೌಸ್ ಕ್ಲಿಕ್ ಮಾಡಿದಾಗ BOQ ಬೇಸ್ಡ್ ಬಿಡ್ಡಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಕೂಡ ಈ ಸ್ಟೆಪ್ ಗೆ ನಾವು ಓಪನ್ ಆಗ್ತೀವಿ. ಅಲ್ಲಿ ಹೋದ ತಕ್ಷಣನೇ ಇಲ್ಲಿ ಒಂದು ಜಮ್ ಅವೈಲಬಿಲಿಟಿ ರಿಪೋರ್ಟ್ ಅಂಡ್ ಪಾಸ್ಟ್ ಟ್ರಾನ್ಸಾಕ್ಷನ್ ಸಮರಿ ಅಂತ ಒಂದು ರಿಪೋರ್ಟ್ ಜನರೇಟ್ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ರಿಪೋರ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ನಾನು ಈಗಾಗಲೇ ಹೇಳ್ದಂಗೆ ಜಮ್ ಅಲ್ಲಿ ಇರದೇ ಇರತಕ್ಕಂತಹ ಒಂದು ಔಷಧಿಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ವಸ್ತುಗಳಾಗಿರ್ಬೋದು, ಅವುಗಳನ್ನ ನಾವಿಲ್ಲಿ ಪಡ್ಲಿಕ್ಕೆ ನಾವು ರಿಪೋರ್ಟ್ ಅನ್ನ ಜನರೇಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ 2 ಆಪ್ಷನ್ ಇದೆ, ಒಂದು ಕ್ರಿಯೇಟ್ ಮ್ಯಾನುವಲ್ ರಿಪೋರ್ಟ್ ಮತ್ತು ಕ್ರಿಯೇಟ್ ಬಲ್ಕ್ ರಿಪೋರ್ಟ್ ಅಂತೇಳಿ. ನಮ್ಮ 5, 10 ಅಥವಾ 15 ಐಟಮ್ ಇದು ಅಂದ್ರೆ ಕ್ರಿಯೇಟ್ ಮ್ಯಾನುವಲ್ ರಿಪೋರ್ಟ್ ಮೂಲಕ ಮಾಡ್ಕೋಬಹುದು. ಅಥವಾ ಬಹಳಷ್ಟು ಐಟಮ್ಗಳಿದಾವು, ಒಂದು 10, 20, 100, 150, 200 ಐಟಮ್ ಇದೆ. ಪ್ರತಿಯೊಂದು ಐಟಮ್ಗೂ ನಾವು ರಿಪೋರ್ಟ್ ಜನರೇಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸಮಯ ಇಡುತ್ತೆ. ಸೊ ಅದು ಕಷ್ಟ. ನೀವು ಇಲ್ಲಿ ಕ್ರಿಯೇಟ್ ಮ್ಯಾನುವಲ್ ರಿಪೋರ್ಟ್ ಬದಲಿ ಕ್ರಿಯೇಟ್ ಬಲ್ಕ್ ರಿಪೋರ್ಟ್ ಹೋಗಿ ನೀವು ರಿಪೋರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ಗೆ ಇಲ್ಲೊಂದು ಸ್ಯಾಂಪಲ್ ಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಡೌನ್ಲೋಡ್ ಸ್ಯಾಂಪಲ್ ಫೈಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಅದನ್ನ ಸ್ಯಾಂಪಲ್ ಫೈಲ್ ನ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಗೊಂದು ತೋರಿಸ್ತೀನಿ ನಾನು ಯಾವ ರೀತಿ ಇರುತ್ತೆ ಸ್ಯಾಂಪಲ್ ಫೈಲ್ ಅಂತೇಳಿ.
ಈ ರೀತಿಯಾಗಿರುತ್ತೆ. ಸರ್ಚ್ ಟೈಪ್ ಅಂತ ಇರುತ್ತೆ, ಸರ್ಚ್ ಸ್ಟ್ರಿಂಗ್ ಇರುತ್ತೆ, ಎಸ್ಟಿಮೇಟೆಡ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ ಅಂತ ಹೇಳಿ ಇರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಚ್ ಟೈಪ್ ನಮಗೆ ಬೇಕಾಗಿರೋದೆಲ್ಲ ಔಷಧಿಗಳು ಅಥವಾ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳಾಗಿರ್ಬೋದು. ಸೊ ಪ್ರಾಡಕ್ಟ್ ಅಂತ ಹೇಳಿ ಕೊಡ್ತೀನಿ. ಬೈ ಚಾನ್ಸ್ ನೀವೇನಾದ್ರೂ ಸರ್ವಿಸಸ್ ನ ಸರ್ಚ್ ಮಾಡ್ತೀವಿ ಅಂದ್ರೆ ಇಲ್ಲಿ ಸರ್ವಿಸಸ್ ಅಂತ ಕೊಡ್ಬೇಕಾಗತ್ತೆ. ನಾನು ಸರ್ಚ್ ಮಾಡುವಂತದ್ದು ಎಲ್ಲ ಇಲ್ಲಿ ಪ್ರಾಡಕ್ಟ್ಸ್ ನ ಸರ್ಚ್ ಮಾಡ್ತಾ ಇದ್ದೀನಿ. 71 ಐಟಮ್ ಬೇಕಾಗಿದೆ ನನಗೆ, 70 ಐಟಮ್. ಸೊ ಪ್ರಾಡಕ್ಟ್ ಅಂತ ಹೇಳಿ ಕೊಡ್ತೀನಿ. ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಔಷಧಿಗಳ ಹೆಸರುಗಳನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ನಂತರ ಏನ್ ಮಾಡ್ತೀನಿ, ಎಸ್ಟಿಮೇಟೆಡ್ ವ್ಯಾಲ್ಯೂ ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು. ಟೋಟಲ್ ವ್ಯಾಲ್ಯೂ ಅಂದ್ರೆ ಈಗ ಎಕ್ಸಾಂಪಲ್ ನಾ ಇಲ್ಲೊಂದು ಯಾವ್ದೋ ತಗೊಂತೀನಿ, ಇಂಜೆಕ್ಷನ್ ಆರ್ಡರ್ ನನಗೆ 100 ಬೇಕಂತ ತಿಳ್ಕೊಳ್ಳಿ. ಒಂದು ಇಂಜೆಕ್ಷನ್ಗೆ 5 ರೂಪಾಯಿ ಅಂದ್ರೆ 500 ರೂಪಾಯಿ ಇಲ್ಲಿ ಎಂಟ್ರಿ ಮಾಡಬೇಕು. ನಾನು ಒಂದು ಇಂಜೆಕ್ಷನ್ಗೆ ಇದು ಡ್ರೋಟಾವೆರಿನ್ ಇದೆ, ಇದು ಒಂದು ಇಂಜೆಕ್ಷನ್ ನನಗೆ ಒಂದು 50 ಬೇಕು. 50ರದ್ದು ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಇದನ್ನ ಟೋಟಲ್ ಆಗಿ ಇದು ರೆಡಿ ಮಾಡಬೇಕು. ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಿದ್ರು ಕೂಡ ಏನು ತೊಂದರೆ ಇಲ್ಲ, ಇಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬಾರ್ದು, ಅದು ಎಲ್ಲಿ ಇರಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ ಒಂದು ರಿಪೋರ್ಟ್ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಕ್ರಿಯೇಟ್ ಬಲ್ಕ್ ರಿಪೋರ್ಟ್ ಅನ್ಬೇಕು. ಎಂಟರ್ ದ ರಿಪೋರ್ಟ್ ನೇಮ್ ಅಂತ ಕೇಳುತ್ತೆ. ಡ್ರಗ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಇದ್ರೆ ಅದನ್ನ ಕೊಡಿ, ಅಥವಾ ಬೇರೆ ಏನಾದ್ರು ಇದ್ರೆ ಆ ಒಂದು ಪ್ರಾಡಕ್ಟ್ ಇದು ರಿಪೋರ್ಟ್ ನೇಮ್ ಅನ್ನ ಕೊಟ್ಟು ನಂತರ ಏನ್ ಮಾಡ್ಬೇಕು, ನೀವು ರಿಪೋರ್ಟ್ ಅನ್ನ ಇಲ್ಲಿ ಫೈಲ್ ಅಪ್ಲೋಡ್ ಮಾಡಕ್ ಆಪ್ಷನ್ ಬರುತ್ತೆ. ಫೈಲ್ ಅನ್ನ ಅಪ್ಲೋಡ್ ಮಾಡಿ. ಇದು ರಿಪೋರ್ಟ್ ನ ಜನರೇಟ್ ಮಾಡುವಂತ ಸಂದರ್ಭದಲ್ಲಿ ಬರುವಂತ ಫೈಲ್ ಅಪ್ಲೋಡ್ ಆಪ್ಷನ್. ಈ ಆಪ್ಷನ್ ಅಲ್ಲ, ಇನ್ನೊಂದು ಆಪ್ಷನ್ ಬರುತ್ತೆ ಇಲ್ಲಿ. ಆ ಸ್ಟೆಪ್ ಇಲ್ಲಿ ತೋರಿಸಿಲ್ಲ ಸ್ಲೈಡ್ ಅಲ್ಲಿ. ಸೊ ನೀವು ರಿಪೋರ್ಟ್ ಅನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಯುವರ್ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಗ್ರೀನ್ ಒಳಗಡೆ ಬರುತ್ತೆ, ಅಂದ್ರೆ ಫೈಲ್ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಆದ ನಂತರ ನೀವು ಆ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಆಪ್ಷನ್ ಇರುತ್ತೆ. ಇಲ್ಲೇನಾದ್ರೂ ಇಲ್ಲಿ ಪ್ಲೀಸ್ ಕ್ಲಿಕ್ ಹಿಯರ್ ಇಂಡೆಕ್ಸ್ ಫೈಲ್ ಟು ಚೆಕ್ ದ ಪ್ರೋಸೆಸ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಾರು ಚೆಕ್ ಮಾಡಿ ನೋಡಿ. ಅಕಸ್ಮಾತ್ ಅಲ್ಲಿ ಬಂದಿಲ್ಲ ಅಂದ್ರೆ ಮತ್ತೆ ನೀವು ಡ್ಯಾಶ್ ಬೋರ್ಡ್ಗೆ ಹೋಗಿ ಇಲ್ಲಿ ಬ್ರೌಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. BOQ ಬೇಸ್ಡ್ ಬಿಡ್ಡಿಂಗ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆ ರೀತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಜಮ್ ಅವೈಲಬಿಲಿಟಿ ರಿಪೋರ್ಟ್ ಆದ್ರೂ ಕೂಡ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಮತ್ತೆ ಈ ಸ್ಟೆಪ್ಗೆ ಬರ್ತೀರಾ. ಈ ಸ್ಟೆಪ್ಗೆ ಬಂದ ನಂತರ ಇಲ್ಲಿ ಮ್ಯಾನುವಲ್ ಇದೆ ಅಲ್ಲ, ಮ್ಯಾನುವಲ್ ಕ್ಲಿಕ್ ಮಾಡ್ಕೊಂಡ್ರೆ ಡ್ರಾಪ್ ಡೌನ್ ಮೆನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ರಿಯೇಟ್ ಬಲ್ಕ್ ರಿಪೋರ್ಟ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜನರೇಟೆಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಅಂತೇಳಿ ಸರ್ಚ್ ಅಂತ ಹೇಳಿದಾಗ ಈ ರೀತಿ ಒಂದು ರಿಪೋರ್ಟ್ ಬರುತ್ತೆ. ಈ ರಿಪೋರ್ಟ್ ಬಂತಪ್ಪ ಅಂದ್ರೆ ನೀವು ಜನರೇಟ್ ಮಾಡಿರುವಂತ ರಿಪೋರ್ಟ್. ನಮ್ಗೇನು ಐಟಮ್ಸ್ಗಳು ಇಲ್ಲ ಅಂತ ಹೇಳಿ ಇವೆಲ್ಲ ಔಷಧಿಗಳು ನಮಗೆ ಬೇಕು, ಈ ಎಲ್ಲ ಔಷಧಿಗಳು ನಮಗೆ ಜಮ್ ಪೋರ್ಟಲ್ ನಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತಯಾರಿಸಿರ್ತಕ್ಕಂಥ ಈ ರಿಪೋರ್ಟ್ ಬಂದಾದ್ಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ಆ ರಿಪೋರ್ಟ್ ಅನ್ನ ಇದ್ರ ಜೊತೆಗೆ ನೀವು ಇಲ್ಲಿ ಅಪ್ಲೋಡ್ಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ಯೆಲ್ಲೋ ಕಲರ್ ಅಲ್ಲಿ ರೆಡ್ ಅಕ್ಷರ ಯೆಲ್ಲೋ ಹೈಲೈಟ್ ಆಗಿದೆ. ಅಂಡರ್ಟೇಕಿಂಗ್ ಆಫ್ ಕಾಂಪಿಟೆಂಟ್ ಅಥಾರಿಟೀಸ್ ಮ್ಯಾಂಡೇಟರಿ ಟು ಕ್ರಿಯೇಟ್ ಅ BOQ ಆರ್ ಕಸ್ಟಮ್ ಬಿಡ್. ಪ್ಲೀಸ್ ಡೌನ್ಲೋಡ್ ಅ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಡಾಕ್ಯುಮೆಂಟ್ ಅಂಡ್ ಅಪ್ಲೋಡ್ ಇಟ್ ಬೈ ಕ್ಲಿಕ್ಕಿಂಗ್ ಅಂತೇಳಿ ಇದು ಒಂದು ಆಪ್ಷನ್ ಬರುತ್ತೆ. ಅಂದ್ರೆ ಈ ಅಪ್ ಆರೋ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಬರುತ್ತೆ. ಆ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡಿ ಇದು ಮ್ಯಾಂಡೇಟರಿ ಇದೆ ಅನ್ನುವಂತ ಒಂದು ಅರ್ಥ. ಈ ರೀತಿ ನಾನು ಅದನ್ನ ಅಪ್ಲೋಡ್ ಮಾಡಕ್ಕೆ ಆಪ್ಷನ್ ಕ್ಲಿಕ್ ಮಾಡಿದಾಗ ನನಗೆ ಈ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಕಾಂಪಿಟೆಂಟ್ ಅಥಾರಿಟಿ ಫಾರ್ಮೆಟ್ ಬರುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅನ್ನ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ರೀತಿ ಆ ಡೌನ್ಲೋಡ್ ಮಾಡಿರ್ತಕ್ಕಂಥ ಫಾರ್ಮೆಟ್ ನಾವು ಅದನ್ನ ಡೀಟೇಲ್ಸ್ ಎಲ್ಲ ತುಂಬಿ ಕಾಂಪಿಟೆಂಟ್ ಅಥಾರಿಟಿ ಯಾರಿದ್ದಾರೆ ಅವರ ಒಂದು ಸಹಿಯನ್ನ ಪಡ್ಕೊಂಡು ನಾವು ಈ ಒಂದು ಫಾರ್ಮೆಟ್ ಜೊತೆಗೆ ನಾವು ಈ ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡಿದೀವಲ್ಲ ಆ ರಿಪೋರ್ಟ್ ಅನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ. ಇದು ಅಂಡರ್ಟೇಕಿಂಗ್ ಕಸ್ಟಮ್ ಬಿಡ್ ಆರ್ BOQ ಕ್ರಿಯೇಷನ್ ಪೋರ್ಟಲ್ದು ಸ್ಟ್ಯಾಂಡರ್ಡ್ ಫಾರ್ಮೆಟ್. ಇಲ್ಲಿ ನಿಮ್ಮ ಒಂದು ಫೈಲ್ ನಂಬರ್ ಹಾಕಿ, ಡೇಟ್ ಹಾಕಿ, ನೀವೇನ್ ಸರ್ಚ್ ಮಾಡಿದ್ರಿ ಡ್ರಗ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅಂತ ಹಾಕಿ. ನೆಕ್ಸ್ಟ್ ಇದು ಜಮ್ ಅವೈಲಬಿಲಿಟಿ ರಿಪೋರ್ಟ್ ಅಲ್ಲಿ ನಿಮ್ದು ಏನು ಸ್ಟ್ರಿಂಗ್ ಏನಿದೆ, ನಾವು ಡ್ರಗ್ಸ್ ಬಗ್ಗೆನೇ ಸರ್ಚ್ ಮಾಡ್ತಾ ಇದೀವಲ್ಲ, ಸೊ ಡ್ರಗ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ ಇಲ್ಲಿ ನೀವು ಬೇಕಾದ್ರೆ ಗೂಡ್ಸ್ ಅಂತಾನು ಹಾಕ್ಬಹುದು ಅಥವಾ ಪ್ರಾಡಕ್ಟ್ಸ್ ಅಂತ ಕೂಡ ಹಾಕ್ಬಹುದು. ಇಲ್ಲಿ ಡ್ರಗ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅಂತ ಹಾಕಿ ಇಲ್ಲಿ ನಿಮ್ದೊಂದು ID ಕ್ರಿಯೇಟ್ ಆಗುತ್ತೆ. ಆ ರಿಪೋರ್ಟ್ ID ನೀವು ಜನರೇಟ್ ಮಾಡ್ತಿರಲ್ಲ, ಆ ರಿಪೋರ್ಟ್ ID ಕ್ರಿಯೇಟ್ ಆಗುತ್ತೆ. ಆ ರಿಪೋರ್ಟ್ ID ಹಾಕಿ ನಿಮ್ಮ ಒಂದು ಬಿಡ್ ಯಾರಿಗೆ ಪಬ್ಲಿಷ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಕೇಳಿರ್ತಾರೆ. ನೀವು ಡ್ರಗ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್, ಆಂಟಿಹಿಸ್ಟಮೈನ್ಸ್, ಡ್ರಗ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್, ಅನರ್ಜೆಸಿಕ್ಸ್ ಅಂಡ್ ಆಂಟಾಸಿಡ್ಸ್ ನಿಮ್ಮ ಒಂದು ಲೀಸ್ಟ್ ಅಲ್ಲಿ
ಯಾವೆಲ್ಲ ಔಷಧಿಗಳಿದಾವು ಅವುಗಳನ್ನ ಇಲ್ಲಿ ನೀವು ಮೆನ್ಷನ್ ಮಾಡಿ. ಅಂದ್ರೆ ಈ ಒಂದು ಈ ಹೆಡ್ಡಿಂಗ್ ಅಲ್ಲಿ ಯಾರು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಸೆಲ್ಲರು, ಅವ್ರಿಗೆ ಇದು ಪಬ್ಲಿಷ್ ಆಗ್ಲಿ ಅನ್ನುವಂತ ಉದ್ದೇಶ. ಅಂಡರ್ಟೇಕಿಂಗ್ ಲೆಟರ್ ಒಳಗಡೆ ನೀವು ಕಾಂಪಿಟೆಂಟ್ ಅಥಾರಿಟಿ ಸೈನ್ ಮಾಡಿಸ್ಬೇಕು. ಇದನ್ನ ನೀವು ಇಲ್ಲಿ ಏನ್ ಮಾಡ್ಬೇಕು, ಈ ನೀವು ಜನರೇಟ್ ಮಾಡಿರ್ತಕ್ಕಂಥ ಬಿಡ್ ಜೊತೆಗೆ ಆ ರಿಪೋರ್ಟ್ ಜೊತೆಗೆ ಇದನ್ನ ಮರ್ಜ್ ಮಾಡಿ. ಇಲ್ಲಿ ಇದೆ ನೋಡಿ ಐ ಡಿ ಇಲ್ಲಿ ಇದು ಐ ಡಿ. ಈ ಐ ಡಿನ ಅಲ್ಲಿ ಸೀರಿಯಲ್ ನಂಬರ್ 3 ಹೇಳಿದ್ನಲ್ಲ ಅಲ್ಲಿ ಎಂಟ್ರಿ ಮಾಡಬೇಕು. ಈ ಸ್ಟೆಪ್ ವರೆಗೂ